ಇನ್ನೊಂದು ನೀತಿ ಕತೆ ಸಿಂಚನಾ ಜೊತೆ. ನಮ್ಮೊಟ್ಟಿಗೆ ಇದ್ದಾರೆ ರಾಜು ಮತ್ತೆ ರಾಜಿ ನಮಗೆ ನೀತಿ ಪಾಠ ಹೇಳಲು. ಏನೇ ರಾಜು, ನಿಂಗೆ ಸೋಮವಾರದಿಂದ ಎಕ್ಸಾಮ್ ತಾನೆ? ಹೌದು ಇದೆ. ಅದಕ್ಕೇನು ಇವಾಗ ಓದ್ಕೊಳ್ಳೋದು ಬಿಟ್ಟು ಹಾಡು ಹೇಳ್ಕೊಂಡು ಕೂತಿದೆಯಲ್ಲೋ? ನಾಳೆ ಬೆಳಗ್ಗೆ 6 ಗಂಟೆಗೆ ಫುಲ್ ಪ್ರಿಪ್ರೇಷನ್ ಸ್ಟಾರ್ಟು. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಇನ್ಸ್ಟಾಕ್ ಸ್ಕ್ರಾಲ್ ಮಾಡ್ತೀನಿ, ಆಮೇಲೆ ಒಂದು 2 ನಿಮಿಷ ಕಳಿಸ್ತೀವಿ, ಆಮೇಲೆ ಫುಲ್ ಸ್ಟ್ರೆಚಿಂಗ್. ನೀ ಹೇಳಿದ್ರಲ್ಲಿ ಓದೋದು ಅಂತ ಪದಾನೇ ಕೇಳಿಸ್ಲಿಲ್ವಲ್ಲ ನನಗೆ. ಹೇ 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 ವೆಯ್ಟ್ ವೆಯ್ಟ್. ಆಮೇಲೆ ಒಂದು ಅರ್ಧ ಗಂಟೆ ಓದ್ಬಿಟ್ಟು ಫುಲ್ ಬೀಟ್ಸ್ ಹಾಕೊಂಡು ಬರೋದು ಅಷ್ಟೇ. ಉದ್ದಾರ. ಥ್ಯಾಂಕ್ ಯು ರಾಜು, ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಆದರೂ ತೆಗಿಯೋ. ಅಯ್ಯ ಹೂ ಕಣೆ ಸುಬ್ಬಮ್ಮ, ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. Many months later. ಅಯ್ಯೋ ಏನಪ್ಪ ಮಾಡಲಿ. ಏನಾಯ್ತು? ಯಾಕೆ ಹೀಗಾಡ್ತಿದ್ಯಾ? ಅದಕ್ಕೇನೆ ನಾನು ಅವತ್ತು ಹೇಳಿದ್ದು ಕಷ್ಟಪಟ್ಟು ಓದು ಅಂತ. ಕಷ್ಟಪಟ್ಟು ಓದಿದ್ರೆ ಇವತ್ತು ಈ ಪಾಠ ಬರ್ತಿರ್ಲಿಲ್ವಾ? ನೀವು ಹೀಗೆ ಮಾಡಕ್ಕೆ ಹೋಗಬೇಡಿ. ಯಾವತ್ತಿಗೂ ಫಸ್ಟ್ ಕಷ್ಟಪಟ್ರೇ ಆಮೇಲೆ ಸುಖ ಸಿಗುತ್ತೆ. ಅದಕ್ಕೇ ಫಸ್ಟ್ ಕಷ್ಟಪಡಿ, ಆಮೇಲೆ ಎಂಜಾಯ್ ಮಾಡಿ.